ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ರೈಸ್ ಫ್ಲೋರಿಂದ ಪೂರಿ ಮಾಡ್ತಾ ಇದ್ದೀನಿ. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ರೈಸ್ ಫ್ಲೋರು, ನೀರು ಬೇಕು, ಸ್ವಲ್ಪ ಉಪ್ಪು ಬೇಕಷ್ಟೇ. ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಇದಕ್ಕೆ ಸಾಲ್ಟನ್ನು ನೀರು ಜೊತೆಲಿ ಹಾಕಿ ಕುದಿಸಿ ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪೂರಿ ಥರ ಮಾಡಿ ಫ್ರೈ ಮಾಡಬೇಕು. ಅದಕ್ಕೆ ನಾನು ನೀರು ತೊಗೊಂಡಿದ್ದೀನಿ ಈಗ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. Today I am making rice flour puri. For that we need rice flour, water and salt. First we will be heating up the water, add salt, and then after the water is boiled we will add rice flour. This we can eat with any kind of sagu, chutneys or even sambar, those kind of thing. But this will be very tasty. We have to fry this in a oil. We can try to do even in air fryer. I'll try to do one, and if it comes out good I'll do the next video. Okay, don't forget to subscribe, like, share, press the bell icon. So subscribe ಮಾಡೋದು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೊಸ ಹೊಸ ವೀಡಿಯೋಸ್ ಬರುತ್ತೆ ನಿಮಗೂ ವಾಚ್ ಮಾಡೋಕ್ಕೆ. ನೀವು ಮಾಡ್ಕೊಂಡು ತಿನ್ಬೋದು. ದಿನ ಒಂದೊಂದು ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರ್ತೀವಲ್ವ, ಈ ಥರ ವೀಡಿಯೋ ನೋಡಿದ್ರೆ ಐಡಿಯಾನು ಬರುತ್ತೆ, ಮಾಡ್ಕೋಬೋದು ನಾವು. ಸೊ ವಾಚ್ ಮಾಡಿ. ಈಗ ಸ್ಟವ್ ಆನ್ ಮಾಡೋಣ. ಐ ಟರ್ನ್ಡ್ ಆನ್ ದ ಸ್ಟವ್. ಐ ಕೆಪ್ಟ್ ದ ವಾಟರ್ ಟು ಬಾಯಿಲ್. ನೌ ಐ ವಿಲ್ ಬಿ ಆ್ಯಡಿಂಗ್ some salt, and 1 spoon of rice flour so that it won't lump up. ಅದು ಉಂಡೆ ಕಟ್ಕೋಬಾರ್ದು ಅಂಥೇಳಿ ಒಂದೇ 1 ಸ್ಪೂನು ರೈಸ್ ಫ್ಲೋರ್ ಹಾಕ್ತೀನಿ. ಇಷ್ಟು ಸಾಕು. ಬಾಯಿಲ್ ಬಂದಾಗ ಬೇರೆ ಎಲ್ಲ ಆ್ಯಡ್ ಮಾಡೋಣ. ಇವಾಗ ಹಿಟ್ಟು ಹಾಕ್ತಾ ಇದ್ದೀನಿ. ಕುದಿಯುವಂಥದ್ದು. The water started boiling, so I started adding the rice flour. Then we have to mix with the steak. I need some more. Usually the measurement is like for 3 cups of water we have to add like 2 cups of flour, but sometimes it varies also depending on the flour. ಒಂದೊಂದು ಸತಿ ಹಿಟ್ಟಿನ ಮೇಲೆ ವೇರಿ ಆಗುತ್ತೆ, ಅದರಿಂದ ನೋಡ್ಕೊಂಡು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. I'll turn off the stove and mix and then cover it for 10 minutes. ಈಗ ಸ್ಟವ್ ಆಫ್ ಮಾಡ್ತೀನಿ. ಸಾಕು, ನಂದಕ್ಕೆ ಹಾಕಿರೋ ಹಿಟ್ಟು ಕುಕ್ ಆಗಿರೋದನ್ನು ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೊಂದು 10 ನಿಮಿಷ ಹಾಗೆ ಅದೇ ಬಿಸಿಗೆ ಕುಕ್ ಮಾಡೋಕ್ಕೆ ಬಿಡ್ತೀನಿ. ಒಂದು ಸತಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ಮಿಕ್ಸ್ ಆಗಿದೆ. ಇಟ್ಸ್ ಬೀನ್ ಮಿಕ್ಸ್. ಐ ವಿಲ್ ಜಸ್ಟ್ ಕವರ್ ಇಟ್ ಆ್ಯಂಡ್ ಕೀಪ್ ಇಟ್ ಫಾರ್ 10 to 15 minutes. Then we'll come and mix in the hand. Let it cool down a little bit. ಸ್ವಲ್ಪ ತಣ್ಣಕ್ಕಾಗಲಿ. ಇದಿಷ್ಟು ಮಿಕ್ಸ್ ಆಗಿರೋ ಸಾಕು. ಈಗ ಮುಚ್ಚಳ ಹಾಕಿಡೋಣ. ಮುಚ್ಚಳ ಹಾಕಿ ಹಿಟ್ಟ ಮೇಲೆ ಒಂದು 10-15 ನಿಮಿಷ ಬಿಟ್ಟು ಬಂದು ಆಮೇಲೆ ಕೈಯಲ್ಲಿ ಚೆನ್ನಾಗಿ ನಾದಬೇಕು. ಇವಾಗ ನಾನು ಮುಚ್ಚಳ ಹಾಕಿಡ್ತೀನಿ. ಈ ಥರ ತೆಗಿಬೇಕಿದನ್ನು. ಸ್ಪೂನಲ್ಲಿ ಇರೋದೆಲ್ಲ ಇದರಲ್ಲಿ ಥರ ತೆಗೆದ್ಬಿಟ್ಟು ಆಮೇಲೆ ಮುಚ್ಚಳ ಹಾಕೋಣ. ವಿ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಫ್ರಮ್ ದ ಸ್ಟಿಕ್. ದೆನ್ ವಿಲ್ ಕವರ್ ಇಟ್ ಆ್ಯಂಡ್ ಲೀವ್ ಇಟ್ ಫಾರ್ 15 minutes. ಈಗ ತಣ್ಣಕ್ಕಾಗಿದೆ. ಈ ಥರ ಮಾಡಬೇಕು ನಾವು. ಮಾಡಿ ಮಾಡಿ ಮಾಡಿ
ಈ ಥರ ಯಾವುದಾದ್ರು ಬಾಕ್ಸಲ್ಲಿ ಹಾಕಿ ನಾವು ಎತ್ತಿಡಬೇಕು. ಚೆನ್ನಾಗಿ ಉಜ್ಕೋಬೇಕು ಇದನ್ನು ನಾದದು ಅಂತ. ವಿ ಹ್ಯಾವ್ ಟು ಬಿ ಡೂಯಿಂಗ್ ಲೈಕ್ ದಿಸ್ ಆ್ಯಂಡ್ put it in a box and cover it up so that it won't get dried. ತರ ಹಾಕಿ ಮುಚ್ಚಳ ಹಾಕ್ತೀನಿ. ಬಿಸಿ ರೊಟ್ಟಿಗೆ ಮಾಡಿದ್ರೆ ಈಸಿ, ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಬಿಸಿ ಇರಬೇಕು. ಇಟ್ ಶುಡ್ ಬಿ ಲಿಟಲ್ ಬಿಟ್ ಹಾಟ್. ಆಮೇಲೆ ಈ ಥರ ಮಿಕ್ಸ್ ಮಾಡಿ ಇವಾಗ ಬಾಕ್ಸಲ್ಲಿ ಹಾಕಿ ಕವರ್ ಮಾಡಿಡ್ತೀನಿ. ಮಾಡೋ ಹೊತ್ತಿಗೆ ಅದನ್ನು ಯೂಸ್ ಮಾಡ್ಕೋಬೇಕು. ಇದು ಮಂಗಳೂರು ಉಡುಪಿ ಆ ಕಡೆದು ಪೂರಿ, ಸೊ ಅಲ್ಲಿ ಫೇಮಸ್ಸು. ಅಲ್ಲಿ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ, ನೀವು ಮಾಡ್ಕೋಬೋದು. you have to put that in a box and cover it up. When you are ready to fry it, you can just take it out and make a puri and fry it. This is a recipe of Mangalore and Udupi side, like Malnadu side breakfast dish. ಬಿಸಿಗೆ ಇಟ್ಟಿದ್ದೀನಿ. ಈಗ ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. I have kept the oil for heat up. Now I will be doing the puris right now. Like this one.
ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ರೆಡಿ ಆಗಿದೆ, ಎಂಜಾಯ್ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Don't forget to subscribe, like, share, press the bell icon. You also make and do. It's very tasty and healthy. Okay, bye.